ಗೌನ್ ಟೋಪಿ. ಓ ಸೂಪರ್. ಓ ಏನ್ ಪವನ್ ಅದು ಪ್ರಸಾದ್ ಚೆನ್ನಾಯ್ತಾ? ಅಲ್ಸ್ನಣ್ಣೆ ಪಾಪ ಕೇಳ್ತಾ ಇದ್ದಲ್ಲ ತಿನ್ಕೋ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶ್ರೀಧರ್ಸ್ ಕನ್ನಡ ವ್ಲಾಗ್. ಸತ್ಯ ಭಾವೆ ಕೋಪವೇನೆ ನನ್ನಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ರೆಡಿಯಾಗಿ ಇವಾಗಂತೂ ಇತ್ತೀಚೆಗೆ ಬರೀ ತಿರುಗಾಡೋದೇ ಆಗ್ಬಿಟ್ಟಿದೆ, ಅಲ್ಲಿ ಇಲ್ಲಿ ಹೋಗೋದು ಅಂತ. ಸೊ ಎಲ್ಲ ಫಂಕ್ಷನ್ಗಳು ಕೂಡ ಇವಾಗ ಎಲ್ಲ ಸ್ಟಾರ್ಟ್ ಆಗೋದು. ಇನ್ನೊಂದು ಮಂತ್ ಅಷ್ಟೇ, ಅದೆಲ್ಲ ಆಷಾಢ ಎಲ್ಲ ಆದಮೇಲೆ ಸೊ ಯಾವ ಫಂಕ್ಷನ್ ಕೂಡ ಇರಲ್ಲ. ಇವಾಗ ರೆಡಿಯಾಗಿ ಮುತ್ತತ್ತಿಗೆ ಹೋಗ್ತಾ ಇದ್ದೀವಿ. ಸೊ ಏನಪ್ಪ ಫಂಕ್ಷನ್ ಅಂದರೆ ಪಾಪದು ನಾಮಕರಣ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ನಾನು ಕೂಡ ಸಿಂಪಲಾಗಿ ರೆಡಿಯಾಗಾಯಿತು. ಇವಾಗಂತೂ ಸಿಕ್ಕಾಬಿಟ್ಟೆ ಬಿಸಿಲು. ಸೊ ಅಮ್ಮನ ಭವ್ಯ ರೆಡಿಯಾಗಿ ಅಲ್ಲಿ ಕುಂತಿದ್ದಾರೆ. ನಾನು, ಅಕ್ಕ, ಹೊನ್ನು ಮತ್ತು ಅಮ್ಮ, ಶಿವು ಎಲ್ಲರೂ ಕೂಡ ಹೋಗ್ತಾ ಇದ್ವಿ. ಭವ್ಯ, ಅಮ್ಮು ಎಲ್ಲರೂ. ಸೊ ಬನ್ನಿ ಹೊರಡೋಣ. ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆಯೇ ಇನ್ನು ಯಾರು ಕಾವ್ಯ ಶ್ರೀಧರ್ಸ್ ಕನ್ನಡ ವ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸೊ ಬನ್ನಿ ಬೇಗ ಹೊರಡೋಣ. ಆಲ್ರೆಡಿ ಟೈಮ್ 11:30 ಆಗಿಬಿಟ್ಟಿದೆ. ಸೊ ಇಷ್ಟೊತ್ತಿಗೆ ಹೋಗ್ಬೇಕಿತ್ತು, ಇನ್ನಿಲ್ಲೇ ಇಷ್ಟು ಬಿಸಿಲು, ಮುತ್ತತ್ತಿ ಇಲ್ಲಿ ಇನ್ನೆಷ್ಟು ಬಿಸಿಲು. ಸೊ ಬನ್ನಿ ಹೊರಡೋಣ. ಇನ್ನು ನಾವಾಗಷ್ಟಲ್ಲಿ ನಾಮಕರಣ ಎಲ್ಲ ಮುಗ್ದೋಗಿರುತ್ತೆ. ಸೊ ಹೋಗಿ ಊಟ ಮಾಡ್ಕೊಂಡು ಬರ್ಬೇಕಷ್ಟೆ. ಸೊ ಬನ್ನಿ ಹೋಗೋಣ. ಸಿಕ್ಕಾಬಿಟ್ಟೆ ಬಿಸಿಲು. ಅಮ್ಮ ರೆಡಿ ಅದ? ಸೊ ಅಮ್ಮನೂ ಕೂಡ ರೆಡಿ ಆಗಿದ್ದಾಳೆ. ಅವಳಿಗೆ ನಾನು ನೋಡಿದ ತಕ್ಷಣ ಎತ್ಕೊಬಿಡ್ಬೇಕು. ಶೂ ಹಾಕಿಸ್ಕಮ್ಮ ಅಂತಾಳೆ. ಇವಾಗ ತಾನೇ ಮಲಗಿದ್ದೆದ್ಲು ಪಾಪ. ಇಲ್ಲಿ ಅಮ್ಮ, ಹಾಯ್. ಶಿವನು ಕೂಡ ರೆಡಿ ಆಗಿದ್ದಾರೆ. ಹಾಯ್ ಮಾಡು. ಸೊ ಒಂದೊಂದು ರೆಡಿ ಬನ್ನಿ. ಹಾಯ್ ಮಾಡು. ಸೊ ಇವಾಗ ಹೋಗೋಣ. ಅಮ್ಮನು ಕೂಡ ರೆಡಿ. ಹಾಯ್ ಅಮ್ಮ. ಹಾಯ್. ಅಮ್ಮನ ಕುಕ್ಕಬ್ರಿಗೆ ಹೋಗೋಣ. ಸೊ ಬನ್ನಿ ಹೊಡೋಣ. ಸೊ ಇವಾಗ ಎಲ್ಲ ರೆಡಿಯಾಗಾಯ್ತು. ಇವಾಗ ಹೊಡ್ಬೇಕು. ನಡಿಯಮ್ಮ. ಯಾಕಡೆ ಬಿಸಿಲು ಬಂದದು ಅದೇ ಅತ್ತಾಗ ಬಂದತ್ತ ನನ್ ಕಾಣೆ ಕುತ್ಕೊಳ್ರ. ಸೊ ಅಮ್ಮನು ರೆಡಿ ಆಯ್ತು. ಮರ ಒಂದು ಬಸ್ ಕೊಯ್ತೀನಿ ಅಂದಲ್ಲ, ಯಾಕೆ ಗೊತ್ತಾಯ್ತು? ಬಸ್ ಕೊಯ್ತೀನಿ ಅಂದ ತಾನೇ. ಸೊ ಇವಾಗ ಮುತ್ತತ್ತಿಗೆ ಬಂದ್ವಿ. ಲವನ್ನು ಇಲ್ಲಿ ಅಮ್ಮ ಆಯ್ತಾ ನಿದ್ದೆ. ಸೊ ದೇವಸ್ಥಾನಕ್ಕೆ ಬಂದ್ವಿ ಇವಾಗ. ನಾನು ಭವ್ಯ ಇಲ್ಲೇ, ಅವ್ರದ್ದು ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ. ಸೊ ಗೈಸ್ ಇವಾಗ ಬಂದ್ವಿ ದೇವಸ್ಥಾನ ಹತ್ರ. ಜಾಸ್ತಿ ಏನು ರಶ್ ಇಲ್ಲ. ಸೊ ಅವ್ರ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ನಾವು ಹೋಗ್ತಿಲ್ಲ. ನಾವು ಇಲ್ಲೇ ವೆಯ್ಟ್ ಮಾಡ್ಬೇಕಷ್ಟೇ ಅವ್ರು ಬರೋ ತನಕ. ಅಮ್ಮ ಏನದು? ಎಲ್ಲಿಗೆ? ಗೌನ್ ಟೋಪಿ. ಓ ಸೂಪರ್. ಓ ಏನ್ ಪವನ್ ಅದು ಯಾಕವ? ಅಲ್ಲೇ ಇರು. ಇತ್ತೊಂದು ತಕೋ, ಇಲ್ಲಿಂದ ಬಾಲ್ ಬೀಳ್ಸಿದ್ರೆ ಇಲ್ಲೆಲ್ಲ ಮಾಡ್ಕೊ ಬರುತ್ತೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಮನೆ ಹತ್ರ ಹೋಗ್ತಾ ಇದೀವಿ. ಸೊ ಮನೆ ಹತ್ರ ಏನೋ ದೇವ್ರು ಹೊಡ್ಸಿದಾರಂತೆ. ಸೊ ನಾಮಕರಣ ಎಲ್ಲ ಮುಗ್ದೋಗಿದೆ ನಾನು ಹೇಳ್ದಂಗೆನೆ. ಸೊ ಇವಾಗ ಇಲ್ಲಿ ದೇವರೇನೋ ಓಡಿಸ್ತಾ ಇದ್ದೀನಿ ಅಂದ್ರು. ಸೊ ಅದಕ್ಕೆ ಹೋಗ್ತಾ ಇದೀವಿ. ನಂದು ಯಾಕೆ ಇಲ್ಲಿ
ಫಂಕ್ಷನ್ ಬಂದಿದ್ದ ಹಾ ಪ್ರಸಾದ ಚೆನ್ನಾಯ್ತಾ ಹಲಸಿನಣ್ಣೆ ಪಾಪ ಕೇಳ್ತಾ ಇದ್ದಲ್ಲ ತಿನ್ಕೋ ಹಲಸಿನಣ್ಣು ಅಂತಿದ್ದಲ್ಲ ಮನೇಲಿ ದೇವ್ರದ್ದು ಮಂಗಳಾರತಿ ಎಲ್ಲ ತಕೊಂಡು ಪ್ರಸಾದನು ಕೂಡ ತಿನ್ಕೊಂಡ್ವಿ ಪ್ರಸಾದ ಅಂತೂ ಸಖತ್ತಾಗಿತ್ತು ಹಲಸಿನಣ್ಣೆಲ್ಲ ಹಾಕಿ ಸಖತ್ತಾಗಿ ಮಾಡಿದ್ರು ಇನ್ನು ಪ್ರಸಾದ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಇಲ್ಲಿ ಅಡುಗೆ ಊಟನ ಮಾಡಿಸ್ತಾ ಇದ್ರು ನಾನ್ ವೆಜ್ ಊಟ ಇತ್ತು ಸೊ ಇಲ್ಲಿಗೆ ಬಂದ್ವಿ ನೋಡಿ ಪಾಪುಗೆ ದೈವಿಕ್ ಅಂತ ಹೆಸರಿಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಅಲ್ವಾ ನಾವು ಹೋಗುವಷ್ಟಲ್ಲೇ ನಾಮಕರಣ ಶಾಸ್ತ್ರ ಎಲ್ಲ ಆಗೋಗಿತ್ತು ಸೊ ಟೈಮ್ ಆಗಿತ್ತು ಇನ್ನು ನೆಕ್ಸ್ಟ್ ಅಲ್ಲೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಊಟಕ್ಕೆ ಹೋದ್ವಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಪಾಪದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಸಿಕ್ಕಾಬಿಟ್ಟೆ ಪಾಪ ಕಿರಿಕಿರಿ ಅನ್ನಿಸ್ತಾ ಇತ್ತು ಅವನಿಗೆ ಎಲ್ಲ ಅದೇ ಅವರು ಒಂದೇ ಟೈಮ್ಗೆ ಆ ಪಾಪುಗೆ ಮುಡಿ ಕೊಟ್ಟಿದ್ದು ಹಾಗೇನೆ ಕಿವಿ ಚುಚ್ಚಿಸಿದ್ದು ಎಲ್ಲನೂ ಕೂಡ ಒಂದೇ ಟೈಮ್ಗೆ ಇಟ್ಕೊಂಡಿದ್ದರಿಂದ ಪಾಪ ಅವನಿಗೆ ಕಿರಿಕಿರಿ ಅನ್ನಿಸ್ತಿತ್ತು ಅವನು ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ ಇನ್ನು ಅದೆಲ್ಲ ಆದಮೇಲೆ ಭವ್ಯ ಮತ್ತೆ ಏನೋ ತಗೊಳ್ತೀನಿ ಅಮ್ಮಗೆ ಅಂತ ನೋಡ್ತಾ ಇದ್ಲು ಇನ್ನು ಮುತ್ತತ್ತಿಲಿ ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದ್ವಿ ಸೊ ನೋಡಿ ಮೇಲ್ಗಡೆಯಿಂದ ನಾ ಕಾರಲ್ಲಿ ಹೋಗ್ಬೇಕಾದ್ರೆ ನೀರು ಈ ರೀತಿ ಕಾಣಿಸ್ತಿತ್ತು ಬಟ್ ಜಾಸ್ತಿ ಏನು ನೀರು ಇರಲಿಲ್ಲ ಸ್ವಲ್ಪ ಇತ್ತು ಅಷ್ಟೇ ಅಲ್ಲಿ ಮಂಕಿ ಇದ್ರೆ ಅಮ್ಮ ನೋಡಿ ಹೆಂಗ್ ಇದ್ರಲ್ಲೇ ನೋಡ್ತಾ ಅವಳೆ ನಿಂತ್ಕೊಂಡು ಅವಳಂತೂ ಎದ್ರದೇ ಇಲ್ಲ ಯಾವುದಕ್ಕೂ ನಾವು ಹೋಗ್ಬೇಕಾದ್ರೆ ಸುತ್ತಮುತ್ತ ಹುಡುಕಿದ್ರು ಒಂದು ಜಿಂಕೆನೂ ಕೂಡ ಸಿಕ್ಕಿಲ್ಲ ಬಟ್ ಆ ಕಡೆಯಿಂದ ಬರ್ಬೇಕಾದ್ರೆ ನೋಡಿದ್ರೇನೆ ಫುಲ್ಲು ಶಾಕು ಒಂದು ಗುಂಪೆ ಜಿಂಕೆಗಳಿದ್ದ ಸೊ ಒಂದನ್ನು ಕೂಡ ಜಿಂಕೆ ನೋಡ್ಬೇಕು ಅಂತಿದ್ದ ಫೈನಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ ಬಟ್ ನಾವು ಕಾರಲ್ಲೇ ಕುಂತ್ಕೊಂಡು ನೋಡಿದ್ವಿ ಇಳ್ಗೋದ್ರೆ ಮತ್ತೆ ಹೊಂಟೋದ್ರೆ ನೋಡೋಕ್ಕಾಗಲ್ಲ ಅಂತ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಸೊ ಇನ್ನು ಇದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಮನೆಗೆ ಬಂದ್ವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಇವಾಗ ಏನಾಗ್ತಿದ್ದೀನಿ ಇವೆಲ್ಲ ರೀಸೆಂಟ್ ವಿಡಿಯೋಸ್ ಎಲ್ಲ ಸ್ವಲ್ಪ ಹಳೆ ವಿಡಿಯೋಸ್ಗಳೇ ಬಟ್ ಅಪ್ಪನಿಗೆ ಹುಷಾರಿರ್ಲಿಲ್ಲ ಅಂತ ಯಾವ ವಿಡಿಯೋಸ್ನು ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಅದನ್ನೆಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ